ವೀಕ್ಷಕ ನಮಸ್ಕಾರ. ಬನ್ನೂರು ಪೊಲೀಸ್ ಇಲಾಖೆ ಇವತ್ತು ಹೈವೇ ಕಂಟ್ರೋಲು ಏನಿದೆ ಅದರಲ್ಲಿ ಇವತ್ತು 112ನಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ತಪಾಸಣೆ ಮಾಡ್ತಾರಂಥದ್ದು. ನಿಜವೂ ಇದೆಲ್ಲ ಆಗಬೇಕಿದು. ಇದಾಗಲಿಲ್ಲ ಅಂತಂದರೆ ಕ್ರೈಮ್ಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಇವತ್ತೇನು ಇಡೀ ಮೈಸೂರು ಜಿಲ್ಲೆಯಲ್ಲಿ ಕ್ರೈಮ್ಗಳು ಹೆಚ್ಚಾಗ್ತಾ ಇರೋದು ಕೆಲವೊಂದು ವೆಹಿಕಲ್ ಡಿಪಾರ್ಟ್ಮೆಂಟಿಂದ. ಹಾಗಾಗಿ ಬನ್ನೂರು ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಇವತ್ತು ಇದನ್ನು ಮಾಡ್ತಾಯಿದೆ. ಯಾರೆಲ್ಲ ಇವತ್ತು 4 ವೀಲರ್ಗಳು ಅವ್ರದ್ದು ದಾಖಲಾತಿಗಳು ಏನಿದೆ ಏನೋ ಅಂತ. ಸರ್ ಎಲ್ಲ ಕರೆಕ್ಟಾಗಿತ್ತಾ? ಎಲ್ಲಿಂದ ಬಂದಿದ್ರಿ? ಮಾತಾಡಿ ಸರ್, ಸತ್ಪ್ರಜೆಗಳೇ ಮಾತಾಡಿ. ಎಲ್ಲಿಂದ ಬಂದ್ರಿ? ಕನಕಪುರದಿಂದ. ನಿಮ್ಮ ದಾಖಲಾತಿ ಎಲ್ಲ ಕರೆಕ್ಟಾಗಿತ್ತು? ಬನ್ನೂರು ಪೊಲೀಸ್ ಇಲಾಖೆಯವರು ಚೆಕ್ ಮಾಡ್ತಾರೆ ಸರಿ ಅಲ್ವಾ? ಒಳ್ಳೆಯವರು ಒಳ್ಳೆ ರೀತಿಲಿ ಅದನ್ನು ವಿಚಾರ ಮುಟ್ಟಿಸ್ತಾರೆ. ಓಕೆ ಎಸ್. ಹೀಗಾಗಿ ಹೈವೇ ಕಂಟ್ರೋಲು ಏನು ಇವತ್ತು 112 ಇದೆ ಅದನ್ನು ಕಾರ್ಯನಿಮಿತ್ತವಾಗಿ ಬಂದಂಥ ಎಲ್ಲರೂ ಕೂಡ ಅದನ್ನು ಚೆಕ್ ಮಾಡ್ತಾಯಿದ್ದಾರೆ. ಒಂದು ರೀತಿ ಈ ಥರ ಆದರೆ ಇನ್ನೂ ಒಂದು ರೀತಿ ಒಳ್ಳೆಯದೇ. ಪೊಲೀಸ್ ಇಲಾಖೆ ಇವತ್ತು ಎಚ್ಚೆತ್ಕೊಂಡು ಬನ್ನೂರು ಪೊಲೀಸ್ ಇಲಾಖೆ ಮಾಡ್ತಾಯಿದೆ. ಹಾಗಾಗಿ ಅವ್ರಿಗೆ ನಾವು ಶ್ಲಾಘನೆ ಹೇಳಲೇಬೇಕು. ಇವತ್ತು ಬನ್ನೂರು ಹೊಳೆ ಪಕ್ಕ ಇರುವಂಥ ಒಂದು ಏನಿವತ್ತು ರಾಜ್ಯ ಹೆದ್ದಾರಿ ಇದೆ, ಅಲ್ಲಿ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾಯಿದ್ದಾರೆ ನೋಡಿ. ಶ್ಲಾಘನೀಯ ಕೆಲಸಗಳು ಮಾಡಬೇಕು, ಪೊಲೀಸ್ ಇಲಾಖೆ ಮಾಡ್ತಾಯಿದೆ. ಏಕೆಂದರೆ ಕೆಲವೊಂದು ಯಾವುದೇ ರೀತಿಯಾದ ಮಾನ್ಯತೆ ಇಲ್ದಿರುವಂಥದ್ದು, ಸರ್ಕಾರದ ಮಾನ್ಯತೆ ಇಲ್ದಿರುವಂಥದ್ದು ವೆಹಿಕಲ್ಗಳು ಓಡಾಡೋಂಥದ್ದು ಮತ್ತು ಫೇಕ್ ನಂಬರ್ಗಳು ಹಾಕಿ ಓಡಾಡೋಂಥದ್ದು ಬೇರೆ ಬೇರೆ. ಈಗ ಇದು ಮೇಯ್ನು ಕನಕಪುರ ಬೆಂಗಳೂರು ಹೋಗೋದ್ರಿಂದ ಕೆಲವೊಂದು ವಿಚಾರವಾಗಿ ಇಲ್ಲಿ ತನಿಖೆ ಮಾಡೋದು ಒಳ್ಳೆಯದಂತ ಕೂಡ ನಾವು ಹೇಳ್ಬೋದು.